ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿಂದು ದರ್ಶನ್ ಭವಿಷ್ಯ ನಿರ್ಧಾರವಾಗೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ನಡೆಯಲಿದ್ದು ಇಂದು ಅಂತಿಮ ವಾದವನ್ನ ಮಂಡಿಸಲಿದ್ದಾರೆ ಕಪಿಲ್ ಸಿಬಲ್. ಸುಪ್ರೀಂ ಕೋರ್ಟ್ನಲ್ಲಿಂದು ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ಇಂದು ನಡೆಯುತ್ತೆ. ಇಂದು ಕಪಿಲ್ ಸಿಬಲ್ ವಾದವನ್ನ ಮಂಡಿಸಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜಾಮೀನು ಇವತ್ತು ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತ ತಲುಪಿದೆ ವಿಚಾರಣೆ. ಇಂದು ಅಂತಿಮ ವಾದವನ್ನ ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್. ಈಗಾಗಲೇ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿ ಅಂತ್ಯವಾಗಿದೆ. ವಾದವನ್ನ ಪೂರ್ಣಗೊಳಿಸಲಿದ್ದಾರೆ ವಕೀಲರು. ಇನ್ನು ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ವಾದವನ್ನ ಮಂಡಿಸಿದ್ದಾರೆ. ಜಾಮೀನು ಆದೇಶವನ್ನ ಎತ್ತಿ ಹಿಡಿಯುತ್ತಾ ಅಥವಾ ರದ್ದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮೇಲ್ಮನವಿಯ ಅರ್ಜಿ ಸಲ್ಲಿಸಲಿರುವ ಸರ್ಕಾರದ ವಾದ ಈಗ ಪೂರ್ಣವಾಗಿದೆ. ಸಿಬಲ್ ವಾದ ಮಂಡನೆಯ ಬಳಿಕ ಆದೇಶ ಪ್ರಕಟ ಆಗುವ ಸಾಧ್ಯತೆ ಇದೆ. ಆದೇಶವನ್ನ ಹಿಂದೆ ಪ್ರಕಟಿಸಬಹುದು ಅಥವಾ ಕಾಯ್ದಿರಿಸಬಹುದು ಕೋರ್ಟ್. ಆದರೆ ವಿಚಾರಣೆ ಇಂದು ಅಂತ್ಯವಾಗಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಮಾಡಲಾಗಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಇವರಿಗೆ ಈಗ ಜಾಮೀನು ವಿಚಾರವಾಗಿ ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು ದರ್ಶನ್ ಮತ್ತು ಅವರ ಟೀಮ್. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ. ಸರ್ಕಾರದ ಪರವಾಗಿ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇನ್ನು ದರ್ಶನ್ ಪರ ವಾದ ಇಂದು ಮಂಡನೆ ಆಗಲಿದೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ಹಿಂದೆ ಆದೇಶ ಹೊರಡಿಸುತ್ತಾ ಅಥವಾ ಕಾಯ್ದಿರಿಸುತ್ತಾ ಕಾದು ನೋಡಬೇಕು. ಇಂದು ದರ್ಶನ್ ಪರ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಲಿದ್ದಾರೆ. ಯಾಕೆ ಜಾಮೀನನ್ನ ನೀಡಬೇಕು ದರ್ಶನ್ಗೆ ಅನ್ನೋ ವಿಚಾರವಾಗಿ ವಾದ ಮಂಡನೆ ಮಾಡಲಿದ್ದಾರೆ. ನಂತರ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ ಇವರಿಗೆ ಜಾಮೀನು ಕೊಡಬೇಕಾ ಅಥವಾ ರದ್ದು ಮಾಡಬೇಕಾ. ಈಗಾಗಲೇ ಜಾಮೀನ್ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಈ ಜಾಮೀನನ್ನು ರದ್ದು ಮಾಡಬೇಕಾ ಅಥವಾ ಜಾಮೀನನ್ನು ಮಂಜೂರು ಮಾಡಬೇಕಾ ಅನ್ನೋದನ್ನು ಕೋರ್ಟ್ ಡಿಸೈಡ್ ಮಾಡಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನು ಭವಿಷ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಲಿದ್ದಾರೆ. ಈಗಾಗಲೇ ಸರ್ಕಾರದ ಪರ ವಕೀಲರ ವಾದ ಅಂತ್ಯ ಆಗಿದೆ. ಸರ್ಕಾರದ ಪರ ವಕೀಲರಾದಂಥ ಸಿದ್ಧಾರ್ಥ್ ಲೂಥ್ರಾ ಈಗಾಗಲೇ ವಾದವನ್ನು ಮಂಡಿಸಿ ಅಂತ್ಯ ಮಾಡಿದ್ದಾರೆ. ಇನ್ನು ಕಪಿಲ್ ಸಿಬಲ್ ವಾದವನ್ನು ಮಂಡಿಸಲಿದ್ದಾರೆ. ಇವರ ವಾದ ಪ್ರತಿವಾದಗಳನ್ನು ಕೇಳಿದ ನಂತರ ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೆ ನ್ಯಾಯಮೂರ್ತಿ ಮಹದೇವನ್ ಪೀಠದಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಜಾಮೀನನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ರೇಣುಕಾಸ್ವಾಮಿ ಕೊಲೆಯ ಆರೋಪಿಗಳಿಗೆ ಈಗ ನಿಜವಾದಂತಹ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬಹುದು. ಅವರು ಇಷ್ಟು ದಿನ ಏನು ಹೈಕೋರ್ಟ್ ಕೊಟ್ಟಂತ ಬೇಲ್ ನ ಪಡ್ಕೊಂಡು ಆರಾಮಾಗಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ, ಪವಿತ್ರ ಗೌಡ ದರ್ಶನ್ ಅಂಡ್ ಗ್ಯಾಂಗ್ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅವರಿಗೆ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಅವರ ಪರವಾಗಿ ಇವತ್ತು ಅಂತಿಮವಾದ ವಾದವನ್ನ ಮಂಡಿಸಲಿದ್ದಾರೆ ಕಪಿಲ್ ಸಿಬಲ್. ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್
ಅಂತಿಮವಾದ ವಾದವನ್ನ ಮಂಡಿಸಲಿದ್ದಾರೆ. ಇವತ್ತು ವಿಭಾಗೀಯ ಪೀಠವಾಗಿರುವಂತಹ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ಅಂತಿಮ ವಾದವನ್ನ, ಆರೋಪಿಗಳ ಪರ ಅಂತಿಮ ವಾದವನ್ನ ಆಲಿಸಿ ಇವತ್ತೇ ತೀರ್ಪು ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ದರ್ಶನ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರು ಈಗ ಶೂಟಿಂಗ್ಗೋಸ್ಕರ ಹೊರದೇಶಕ್ಕೂ ಕೂಡ ತೆರಳಿರುವಂತದ್ದು. ಸಾಕಷ್ಟು ಸಡಿಲಿಕೆಗಳನ್ನ ಪಡ್ಕೊಂಡಿರುವಂತ ದರ್ಶನ್ ಅಂಡ್ ಗ್ಯಾಂಗಿಗೆ ಇವತ್ತು ಅವರ ಬೇಲನ್ನ ಪ್ರಶ್ನಿಸಿ ಹಾಕಿರುವಂತ ಒಂದು ಅರ್ಜಿ ಏನಿದೆ, ಆ ಅರ್ಜಿ ಕೊನೆಯ ಹಂತ ತಲುಪಿದೆ ಅಂತ ಹೇಳಿ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ಅವ್ರ ಬೇಲನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಯಾಕೆ ಅವರ ಜಾಮೀನನ್ನ ರದ್ದು ಮಾಡ್ಬೇಕು ಅನ್ನುವಂತ ಕಾರಣಗಳನ್ನ ಕೊಟ್ಟು ಹಿರಿಯ ವಕೀಲರು ಈಗಾಗ್ಲೇನೆ ಅವರನ್ನ ಬಿಟ್ಟಿರುವಂತದ್ದು ತಪ್ಪಾಗಿದೆ. ಯಾಕೆಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಕೊಟ್ಟಿರುವಂತ ಜಾಮೀನ್ ಏನಿದೆ, ಆ ಜಾಮೀನ ನೀವು ನೋಡುವಂತದ್ದಾದ್ರೆ ಸಾಕಷ್ಟು ಸಮಸ್ಯೆಗಳಿದಾವೆ. ಅವರು ಪಡ್ಕೊಂಡಿರುವಂತ ಜಾಮೀನು ಮತ್ತೆ ಅವ್ರು ಕೊಟ್ಟಿರುವಂತ ರೀಸನ್ಗಳು. ಯಾಕೆಂತ ಹೇಳಿದ್ರೆ ಈಗಾಗ್ಲೇ ಬೆನ್ನು ನೋವು ಅನ್ನುವಂತ ಒಂದು ಕಾರಣವನ್ನು ಒಡ್ಡಿ ಅವರು ತಾತ್ಕಾಲಿಕ ಜಾಮೀನನ್ನ ಪಡ್ಕೊಂಡು ಅನಂತರದಲ್ಲಿ ಅವರಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ಆಧಾರದ ಮೇಲೆ ಅವರು ಪರ್ಮನೆಂಟ್ ಬೇಲ್ ಅನ್ನ ಕೂಡ ಕೊಡ್ತಾರೆ. ಇದನ್ನ ಬಹಳ ಖಾರವಾಗಿ ಪ್ರಶ್ನಿಸಿರುವಂತದ್ದು ಹಿರಿಯ ವಕೀಲ ಸಿದ್ಧಾರ್ಥ ಲೂಥ್ರಾ. ಸೊ ಅವರ ವಾದವನ್ನು ಕೂಡ ಮುಗಿಸಿದ್ದಾರೆ. ಈಗ ಅಂತಿಮವಾದಂತಹ ಆ ವಾದವನ್ನ ಮಂಡಿಸಬೇಕಾಗಿರೋದು ಕಪಿಲ್ ಸಿಬಲ್.